ये पूरे लोगों को ये कलिका शिक्षक स्नेही शिक्षक पुरस्कार समारोह का फंक्शन में ये हमारा सुजय एजुकेशन वेलफेयर सोसाइटी भीमनगर जगत वाले बुद्ध बसवा अंबेडकर प्रेरणा वेदिक ये विषय ये बहुत इम्पोर्टेंट क्या बोले तो कि आंगनवाड़ी से पकड़ के यूनिवर्सिटी तक यूनिवर्सिटी फर्स्ट ईयर होगा, फर्स्ट स्टैंडर्ड होगा, 7th स्टैंडर्ड होगा, SLC होगा, बाद में BA, BSc, BCom, ग्रेजुएट, लॉ कॉलेज, आंगनवाड़ी पकड़ के पूरे यूनिवर्सिटी तक तो जो काम करे अच्छा उसमें सेवा करे वो लोगों को उसका प्रतिभा पुरस्कार बोलते ना, उसका आइडेंटिफाई करके उसको सम्मान कर रहे। आगे आने वाले दिन में और अच्छा उनको प्रोत्साहन मिलना बोल के बहुत कार्यक्रम अच्छा कार्यक्रम है। हमारे वंटी साहब सुनील वंटी कुमार साहब और हमारे जयश्री वंटी किसी का कंट्रीब्यूशन है, गवर्नमेंट का पैसा भी नहीं है, वो खुद एक सोसाइटी के तरफ बना के उसके तरफ से सम्मान कर रही है। मैं सब गुलबर्गा तमाम लोगों को दुआ तो ಸುಜಲ್ ಎಜುಕೇಶನ್ ವೆಲ್ಫೇರ್ ಸೊಸೈಟಿ ಭೀಮನಗರ್ ಜಗತ್ ವತಿಯಿಂದ ಗ್ರಾಮೀಣ ಭಾಗದಲ್ಲಿ ಒಳ್ಳೆಯ ಸೇವೆ ಮಾಡಿದಂಥ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ। ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾನ್ಯ ಭಾರತ ಎಜುಕೇಶನ್ ಟ್ರಸ್ಟ್ನ ಹವಾ ಮಂಜುನಾಥ್ ಮಹಾರಾಜ ನಿರಗುಡಿ ಅವರ ನೇತೃತ್ವದಲ್ಲಿ ದಿವ್ಯ ಸಾನ್ನಿಧ್ಯದಲ್ಲಿ ಮಾನ್ಯ ಉತ್ತರ ವಲಯದ ಶಾಸಕರಾದ ಖನಿಜಾ ಫಾತಿಮ್, ದಕ್ಷಿಣದ ಶಾಸಕರಾದ ಆಲಂ ಪ್ರಭು ಪಾಟೀಲ್ ಮತ್ತು ನೌಕರ ಸಂಘದ ಅಧ್ಯಕ್ಷ ಬಸವರಾಜ್ ಬಳ್ಳೊಂಡಿಗಿ, ಅನೇಕ ಸಮಾಜ ಸೇವಕರು, ಅನೇಕ ವಿವಿಧ ಸಂಘದ ಅಧ್ಯಕ್ಷರು ಭಾಗವಹಿಸಿದರು। ಇಲ್ಲಿ ಈ ಸುಜಲ್ ಎಜುಕೇಶನ್ ಸೊಸೈಟಿಯ ಆತ್ಮೀಯ ಅಧ್ಯಕ್ಷರು ಮತ್ತು ಆತ್ಮೀಯ ಸೋದರರಾದಂಥ ಸುನೀಲ್ ಕುಮಾರ್ ವಂಟಿ ಅವರ ನೇತೃತ್ವದಲ್ಲಿ ಸುಮಾರು 161 ಜನರಿಗೆ ಗ್ರಾಮೀಣ ಭಾಗದಲ್ಲಿ ಸೇವೆ ಸಲ್ಲಿಸಿದಂಥ ಶಿಕ್ಷಕರಿಗೆ, ಅಂಗನವಾಡಿ ಕಾರ್ಯಕರ್ತರು ಹಿಡಿದುಕೊಂಡು ಡಿಗ್ರಿ ಕಾಲೇಜು, PU ಕಾಲೇಜ್, ಹೈಸ್ಕೂಲ್ ಮತ್ತು ಪ್ರಾಥಮಿಕ ಶಾಲೆ ಎಲ್ಲ ಶಿಕ್ಷಕರಿಗೆ ಒಂದು ಪ್ರೋತ್ಸಾಹದಾಯಕವಾದ ಸನ್ಮಾನ ಮಾಡಿದ್ದಾರೆ। ಆ ಪ್ರೋತ್ಸಾಹದಾಯಕ ಸನ್ಮಾನ ಮಾಡಿದಂಥ ಈ ಟ್ರಸ್ಟಿನ ಎಲ್ಲ ಸದಸ್ಯರಿಗೂ ಹಾರ್ದಿಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ। ಇದೇ ರೀತಿ ಗ್ರಾಮೀಣ ಭಾಗದಲ್ಲಿ ಸೇವೆ ಸಲ್ಲಿಸುತ್ತ ಶಿಕ್ಷಕರಿಗೆ ತಾವು ಇನ್ನೂ ಒಂದು ರೀತಿಯಿಂದ ಪ್ರಶಸ್ತಿ ಕೊಟ್ಟಂಗಾಗುತ್ತದೆ, ಅವರಿಗೆ ಒಂದು ಯುನಿಟಿ ಬೂಸ್ಟ್ ಕೊಟ್ಟಂಗಾಗುತ್ತೆ। ದಯವಿಟ್ಟು ಈ ಒಂದು ಪ್ರೇರಣೆ, ಈ ಒಂದು ಇದು ಮುಂದುವರಿಸಬೇಕಂತ ಹೇಳಿ ನನ್ನ ಆತ್ಮೀಯ ಸೋದರರಾದ ಸುನೀಲ್ ಕುಮಾರ್ ವಂಟಿ ಮತ್ತು ಈ ಎಜುಕೇಶನ್ ಟ್ರಸ್ಟ್ನ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ। ಈ ಒಂದು ಇದರಲ್ಲಿ ಪ್ರಶಸ್ತಿ ಪಡೆದಂಥ ಎಲ್ಲರಿಗೂ ಅಭಿನಂದನೆಗಳು। ತಾವು ಮುಂದಿನ ದಿನಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸಬೇಕಂತೇಳಿ ಪ್ರಶಸ್ತಿ ಪುರಸ್ಕಾರಿಗೆ ನನ್ನ ಕಡೆಯಿಂದ ವಿನಂತಿಸಿಕೊಳ್ಳುತ್ತೇನೆ। ಜೈ ಹಿಂದ್, ಜೈ ಕರ್ನಾಟಕ।